ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನೀಟ್ ಎಕ್ಸಾಮು ನಮ್ಮೆಲ್ಲದಕ್ಕೆ ಅವಮಾನ. ಒಬ್ಬ ಮಕ್ಕಳು ಭಾಳ ಕಷ್ಟಪಟ್ಟು ಓದಿರ್ತಾರೆ, ಶ್ರಮಪಟ್ಟು ಏನೋ ಜೀವನದಲ್ಲಿ ಒಂದು ಕನಸು ಕಾಣ್ತಾ ಇರ್ತಾರೆ, ನಾವೇನಾದ್ರು ಆಗಬೇಕು ಅಂತ. ಈ ರೀತಿ ಇದೆಲ್ಲ ಲೀಕ್ ಆಗೋದು ಅಂದರೆ ಅದೇ ಆಗಲಿಕ್ಕೆ ಎಲ್ಲೇ ಲೀಕ್ ಆಯಿತು ಅಂದರೆ ಇದು ಭಾಳ ಅವಮಾನಕರವಾದಂಥದ್ದು. ಆಮೇಲೆ ನಂಬಿಕೆನೇ ಹೋಗ್ಬಿಡ್ತದೆ. ಸೊ ಹಿಂದೆ ಎಲ್ಲ ಬೇಕಾದಷ್ಟು PSI ಸ್ಕ್ಯಾಮ್ಗೆಲ್ಲ ನಾವೆಲ್ಲ ನೋಡಿದ್ದೀವಿ, ಎಷ್ಟು ಪ್ರಾಬ್ಲಮ್ ಆಯಿತು, ಏಜು ಮತ್ತೊಂದೆಲ್ಲ. ಸೊ ಈಗ ಎಲ್ಲ ಕಷ್ಟಪಟ್ಟು ಓದಿರೋರಿಗೆ ಇದು ಸಮಸ್ಯೆ ಆಗಿದೆ. ಕೂಡಲೇ ನಿಲ್ಲಿಸಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ. ಬಟ್ ಇದು BJP ಯವರು ಎಲ್ಲ MP ಗಳು ಇದಕ್ಕೆ ಉತ್ತರ ಕೊಡಬೇಕು, ಹೇಳಬೇಕು. MP ಇದು ಕರೆಕ್ಟಾ ಏನು? ನಾನು ಅಶ್ವತ್ಥನಾರಾಯಣ ಮಾತಾಡ್ತಾ ಇದ್ದು ನೋಡ್ತಾ ಇದ್ದೆ. ನಾವು ಕ್ಯಾನ್ಸಲ್ ಮಾಡಿದ್ದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು ಇದು ನಡೆದಿದ್ರೆ ಸರಿನಾ ಇಲ್ಲ ಅನ್ನೋದು ಹೇಳಬೇಕು, ಇದು ಖಂಡಿಸ್ಬೇಕು. ಅವರು ಖಂಡಿಸ್ತಾರೆ. MP ಗಳು ಬೇರೆ ಟೈಮಲ್ಲೆಲ್ಲ ಮಾತಾಡ್ತಾರಲ್ಲ, ಅಲ್ಲಿ MPs ಈಗ ಅದ್ರ ಬಗ್ಗೆ ಮಾತಾಡಬೇಕು. MPs ಮಾತಾಡಬೇಕು, ಸೆಂಟ್ರಲ್ ಮಿನಿಸ್ಟ್ರು ಮಾತಾಡಬೇಕು. ಇದು ಸರ್ಕಾರದ ಯಾರ ವೈಫಲ್ಯ ಇದು ಅನ್ನೋದನ್ನು ಅವ್ರು ಹೇಳಬೇಕು. ಅದೇ ಕರ್ನಾಟಕದಲ್ಲಿ ನಾವು ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲಿ ಮೇಲ್ಗಡೆ ಈ ಬಿಲ್ಡಿಂಗ್ ಮೇಲೆ ಕೂತ್ಬಿಟ್ಟಿದ್ದಾರೆ. ಸರ್ ಅದೇ ನಾವು ಈ ಫ್ರೀ ಇದನ್ನೆಲ್ಲ ಕೊಟ್ಟಿದ್ವಲ್ಲ, ಹಾಗಾಗಿ ಸ್ವಲ್ಪ ಲಿಮಿಟೆಡ್ ಸೀಟ್ಸ್ನ ಇಟ್ಕೊತೀವಿ. ನಮ್ದು ಈ ಬ್ಯಾಚ್ ಈ ಫ್ರೀ ಇದ್ರ ಶುರುವಾಗಿದ್ದು ಈಗ ಫಸ್ಟ್ ಇಯರ್ನಲ್ಲಿ ಇರೋದು ಸೆಕೆಂಡ್ ಇಯರ್ ಅಲ್ಲಿ ಇದ್ದಾರೆ. ಕಳೆದ 20 ಜನದಲ್ಲಿ ಸರ್ 25 ಅಲ್ಲ, ಇಬ್ಬರು ಸರ್ ಟೋಟಲ್ 20 ಇತ್ತು ಸೈನ್ಸ್ ಅಲ್ಲಿ. ತಪ್ಪಳೆ ಬಡಿದ್ರು ದೇಶದ ಜನ ಎಲ್ಲ ಮೂರ್ಖ, ಅವ್ರು ಹೇಳ್ದಂಗೆ ಕೇಳ್ತಾರೆ. ಚಿನ್ನನೂ ಖರೀದಿ ಅಲ್ಲ ಸರ್, ಚಿನ್ನ ಖರೀದಿನೂ ಇದಾಗ್ತಾ ಇದೆ, ಅಭಾವ ಆಗುತ್ತೆ. ರೈತರಿಗೆ ರಸಗೊಬ್ಬರನ್ನು ಖರೀದಿ ಮಾಡಬೇಡಿ ಅಂತ ಹೇಳೋದು. ಎಲ್ಲ ದೇಶ ಯಾವ ಕಡೆ ಹೋಗ್ತಾ ಇದೆ ಗೊತ್ತಾ? ಏನು ಮಾಡೋಕ್ಕಾಗಲ್ಲ. ಈಗ ಯುದ್ಧ ನಡೀತಾ ಇದೆ, ಪ್ರಾಂತ್ಯದಲ್ಲೆಲ್ಲ ಯುದ್ಧ ನಡೆಯೋದ್ರಿಂದ ಆಟೋಮೆಟಿಕಲಿ ಎಲ್ಲ ವಸ್ತುಗಳು ಜಾಸ್ತಿ ಆಗಿದೆ. ಈಗ ನಮ್ಮಲ್ಲಿ ಎಲ್ಲ ಟಾರ್ ರಸ್ತೆಗಳು ಹಾಕಿದ್ದೀವಿ. ಟಾರು ನಾವು ಎಸ್ಟಿಮೇಟ್ ಮಾಡಿದಾಗ 34,000 ರೂಪಾಯಿ, ಈ 1,05,000 ರೂಪಾಯಿ ಐತೆ. ಎಲ್ಲರೂ ಕೆಲಸ ಪೂಜೆ ಮಾಡಿದ್ದೀವಿ, ಕೆಲಸ ಹಿಡಿರು ಅಂತಂದರೆ ಟಾರ್ ರೇಟ್ ಜಾಸ್ತಿ ಆಯ್ತಾನ, ಯುದ್ಧ ನಿಲ್ಲಿ ಅಂತ. ಈಗ ಇದ್ರ ಎಫೆಕ್ಟ್ ಎಲ್ಲ ರಂಗದಲ್ಲೂ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ಸೂಕ್ಷ್ಮವಾಗಿ ಜೀವನ ಮಾಡಬೇಕು. ಒಂದು ಅರ್ಕು ನಾವು ಮೊದಲಿದ್ದಂಗೆ ಇದ್ದರೆ ನಮ್ಗೆ ಸಿಗಬೇಕಲ್ಲ. ಈಗ ಗ್ಯಾಸ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ. ಮುಂದಿದ್ದಲ್ಲಿ ಈಗ 5 ರಾಜ್ಯಗಳು ಚುನಾವಣೆ ಇತ್ತು ಅಂತ ಹೇಳ್ಬಿಟ್ಟು ರೈಸ್ ಮಾಡಿದ್ರು ಪೆಟ್ರೋಲ್ನ. 15ನೇ ತಾರೀಕು 20ನೇ ತಾರೀಕು ಜಾಸ್ತಿ ಮಾಡ್ತಾರೆ. ಚುನಾವಣೆ ಮುಗಿತಲ್ಲ, ಜಾಸ್ತಿ ಮಾಡ್ತಾರೆ. ಅದರಿಂದ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ನೋಡಿ, ಒಂದು ಯಾವುದೇ ಒಂದು ದೇಶದಲ್ಲಿ ಕ್ರೈಸಿಸ್ ಬಂದಾಗ ಆ ರಾಷ್ಟ್ರದ ನಾಯಕತ್ವ ವಹಿಸಿದಂಥವರು ಜನರಿಂದಲೂ ಸಹಕಾರ ಬಯಸ್ತಾರೆ. ಎಲ್ಲವೂ ಸರ್ಕಾರದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಜನರ ಸಹಕಾರ ಇದ್ದಾಗ ಮಾತ್ರ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮತ್ತು ದೇಶದ ಸುರಕ್ಷತೆ ಉಳಿಲಿಕ್ಕೆ ಸಾಧ್ಯತೆ. ಮತ್ತು ದೇಶದಲ್ಲಿ ಏನು ಕೆಲವೊಂದು ಅವಶ್ಯಕತೆ ಇದ್ದಾವೆ, ಅದನ್ನು ಪಾಲನೆ ಮಾಡುವಂಥದ್ದು ನಾಗರಿಕರ ಜವಾಬ್ದಾರಿ ಹೌದು. ಭಾಳ ಮುಖ್ಯವಾಗಿ ಹಿಂದೆ ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶದ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಈ ಒಂದು ಯುದ್ಧದ ಸಂದರ್ಭದಲ್ಲಿ ಒಂದು ಮಾತನ್ನು ಅವ್ರು ಹೇಳಿದರು, ಒಂದು ವಾರಕ್ಕೆ ಒಂದು ಒಪ್ಪತ್ತು ಊಟ ಮಾಡ್ರಿ ಅಂತೇಳಿ. ಅಂದರೆ ಆಹಾರದ ಒಂದೇನು ಕೊರತೆ ಆದಾಗ ಅದನ್ನ ಉಳಿಸಲಿಕ್ಕೆ ಏನು ಮಾಡಬೇಕು ಕ್ರಮ ಅನ್ನುವಂಥದ್ದು ರಾಷ್ಟ್ರ ನಾಯಕರು ಚಿಂತನೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಮೋದಿಜಿಯವರು ಏನೊಂದು ಕಾಲ್ ಮಾಡಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ ನಾಗರಿಕರಿಗೆ, ಅದನ್ನ ಪಾಲನೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇದು ಯುದ್ಧದ ಸಮಯದಲ್ಲಿ ಇವತ್ತು ಬೇರೆ ದೇಶದಲ್ಲಿ ಯುದ್ಧ ನಡೀತಾ ಇದ್ದರೂ ಅದರ ಇಫೆಕ್ಟು ಆಲ್ಮೋಸ್ಟ್ ಜಗತ್ತಿನ ಎಲ್ಲ ರಾಷ್ಟ್ರಕ್ಕೂ ಇಫೆಕ್ಟ್ ಆಗಿದೆ, ನಮ್ಮ ರಾಷ್ಟ್ರಕ್ಕೂ ಇಫೆಕ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಪೆಟ್ರೋಲು, ಡಿಸೈಲು ಈಗ ಅನ್ನೆಸರಿ ನಾವು ಕೆಲವೊಮ್ಮೆ ಎಲ್ಲಿ ಹೋಗಲೇ ಇರಬಾರ್ದು ಅಂತಲ್ಲಿನೂ ಹೋಗ್ತೀವಿ ನಾವು ಕಾರ್ ತೊಗೊಂಡು.
ಹಾಗಾಗಿ ಆ ರೀತಿ ಅವಾಯ್ಡ್ ಮಾಡಿಕೊಂಡು ಎಲ್ಲಿ ಜರೂರೈತೆ ಅಂಥಲ್ಲಿ ಮಾತ್ರ ಕಾರನ್ನಾಗಲಿ ಅಥವಾ ಟೂ ವೀಲರ್ನಾಗಲಿ ಉಪಯೋಗ ಮಾಡುವಂತಾದರೆ ಪೆಟ್ರೋಲ್ ಮತ್ತು ಡೀಸೆಲನ್ನು ಮಿತ ಬಳಕೆ ಮಾಡಲಿಕ್ಕೆ ಸಾಧ್ಯತೆ. ಆ ರೀತಿಯಾದಂಥ ಒಂದು ಅಡ್ವೈಸನ್ನು ಅವ್ರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತು ಈಗ ಬಂಗಾರ ಇಟ್ ಈಸ್ ನಾಟ್ ಎ ನೆಸೆಸಿಟಿ, ಲೈಫಿನ ಒಂದು ಅವಶ್ಯಕತೆ ಅಲ್ಲ. ನಾವು ಮದುವೆ ಮತ್ತು ಮುಂಚೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಂಗಾರ ಖರೀದಿ ಮಾಡುವಂಥದ್ದು ನೋಡ್ತೀವಿ. ಈಗ ಅಂದರೆ ಈ ಒಂದು ವರ್ಷ ಅವಾಯ್ಡ್ ಮಾಡಿದರೆ ಬಹುಶಃ ಏನೋ ಒಂದು ಹೊರ ದೇಶಕ್ಕೆ ನಮ್ಮದು ಇಲ್ಲಿಂದ ಏನೋ ಇದಾಗಿ ಹೋಗ್ತಾಯಿದೆ ಆದರೂ ಕಡಿಮೆ ಆಗಲಿಕ್ಕೆ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಅವರೊಂದು ಅಡ್ವೈಸ್ ಮಾಡಿದ್ದಾರೆ, ದೇಶದ ಹಿತದೃಷ್ಟಿಯಿಂದ ಅಡ್ವೈಸ್ ಮಾಡಿದ್ದಾರೆ ಮತ್ತು ನಾಗರಿಕರು ಸಹಕಾರ ಮಾಡಲಿಕ್ಕೆ ಯೋಗ್ಯವಾದಂಥ ಅಡ್ವೈಸ್. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.